ಇವತ್ತು ಗಮನ ಸೆಳೀತಾ ಇರುವಂತಹ ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸ್ತಾ ಹೋಗೋಣ. ಮೊದಲ ಸುದ್ದಿ ಅಂತ ಹೇಳಿದ್ರೆ ಇವತ್ತು ನೀಟ್ ರದ್ದು ಮರುಪರೀಕ್ಷೆಗೆ ದಿನಾಂಕ ನಿಗದಿ ನಮ್ಮ ವಿಚಾರ ಇದೆಯಲ್ಲ, ಹೇಳಿ ಕೇಳಿ ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂತ ಹೇಳಿದ್ರೆ ಇಡೀ ಜೀವನಮಾನದಲ್ಲಿ ಒಂದು ಕನಸು ಕಂಡಿರ್ತಾರೆ ವಿದ್ಯಾರ್ಥಿಗಳು, ನಾನು ವೈದ್ಯನಾಗಬೇಕು ಅಂತ ಹೇಳಿ ಅಥವಾ ವೈದ್ಯೆಯಾಗಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ 2 ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿರ್ತಾರೆ PUC 1 ಮತ್ತು PUC 2ರಲ್ಲಿ. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಅಂದರೆ ನೀಟ್ನಲ್ಲಿ ಹೇಗಾದರೂ ಮಾಡಿ ಉತ್ತಮ ಅಂಕಗಳನ್ನು ಗಳಿಸಬೇಕು ಅಂತ ಹೇಳಿ ಹಗಲಿರುಳು ಕೂಡ ದುಡಿಯುವಂಥ, ಹಗಲಿರುಳು ಕೂಡ ಶ್ರಮಿಸುವಂಥ ವಿದ್ಯಾರ್ಥಿಗಳ ಪಾಲಿಗೆ ನಿಜಕ್ಕೂ ಕೂಡ ಇದು ಕಹಿ ಸುದ್ದಿ. ಶ್ರಮಪಟ್ಟು ಕಷ್ಟಪಟ್ಟು ಓದಿದಂಥ ವಿದ್ಯಾರ್ಥಿಗಳು ಇವತ್ತಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗತ್ತೆ ಅಂತ ಹೇಳಿದರೆ ಅನಾಯಾಸವಾಗಿ ಅಂಕಗಳನ್ನು ಪಡೆದುಕೊಂಡು ವೈದ್ಯಕೀಯ ಸೀಟುಗಳನ್ನು ಗಿಟ್ಟಿಸುವ ವಿದ್ಯಾರ್ಥಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಗಲಿರುಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದೋದು ಅಂತ ಹೇಳ್ತಾರೆ. ಅಷ್ಟು ಕಷ್ಟಪಟ್ಟು ಓದಿ ಆನಂತರದಲ್ಲಿ ಸೀಟು ಪಡೆಯೋಕ್ಕಾಗದೆ ಮನೆಯಲ್ಲಿರುವಂಥ ಬಡ ರೈತನ ಮಕ್ಕಳು, ಬಡ ವಿದ್ಯಾರ್ಥಿಗಳ ಕಥೆ ಏನು? ಆ ಸುದ್ದಿ ಇವತ್ತು ಅತ್ಯಂತ ಗಮನ ಸೆಳೀತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ತನಿಖೆ ಕೈಗೆತ್ತಿಕೊಂಡಿದೆ CBI. ನಿನ್ನೆ ರಾಜಸ್ಥಾನದ ಸಿಕರ್ ಮತ್ತು ಜುನು ಮತ್ತು ಉತ್ತರಾಖಂಡದ ಡೆಹ್ರಾಡೂನ್ ಹಾಗೂ ಕೇರಳಂನ ವ್ಯಕ್ತಿಗಳು ಸೇರಿದಂತೆ 15 ಜನರ ವಿರುದ್ಧ ಈಗ CBI ವಿಚಾರಣೆಯನ್ನು ಕೈಗೆತ್ತಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನದ ಪೊಲೀಸರ ಮನವಿ ಕೂಡ ಮಾಡಿಕೊಳ್ಳಲಾಗಿತ್ತು. ಮಹಾರಾಷ್ಟ್ರದ ಪೊಲೀಸರು ನಾಸಿಕ್ನಲ್ಲಿ ಶುಭಂ ಖೈರನಾರ್ ಎಂಬ 30 ವರ್ಷದ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಆತನನ್ನು CBI ಈಗ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದೆ. ನೋಡಿ, ದುರಂತ ಅಂತ ಹೇಳಿದರೆ ಈ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಹಗರಣದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ, ವೈದ್ಯರು ಕೂಡ ಭಾಗವಹಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ರಚಿಸುವಂಥ ಸಂದರ್ಭದಲ್ಲಿರುವಂಥ ವ್ಯಕ್ತಿಗಳು ಕೂಡ ಇದರಲ್ಲಿ ಕೈವಾಡ ಇದೆ. ಜೊತೆಗೆ ನೋಡಿ, ನೀಟ್ ಪರೀಕ್ಷೆಯನ್ನು ನಡೆಸುವಂಥ ರಾಷ್ಟ್ರೀಯ ಪರೀಕ್ಷಾ ಏಜೆನ್ಸಿ ಅಥವಾ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಿ ಹಲವು ಕಡೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡ್ತಾ ಇದ್ದಾಗ ಒಂದು ಟ್ವೀಟ್ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಖಂಡಿತವಾಗೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ, ಯಾವುದೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವಂಥ ಪ್ರಶ್ನೆ ಪತ್ರಿಕೆ ನಮ್ಮದಲ್ಲ ಅಂತ ಹೇಳಿತ್ತು. ಅಷ್ಟೇ ಹೇಳಿ ಕೈ ಬಿಡಲಿಲ್ಲ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರೋಕ್ಷವಾಗಿ ಧಮಕಿ ಹಾಕುವಂಥ ಕೆಲಸವನ್ನು ಕೂಡ ಮಾಡಿತ್ತು. ಇದು LKG UKG ಬರೆಯುವಂಥ ಟೆಸ್ಟ್ ಅಲ್ಲ, ಇದು ನೀಟ್ ಪರೀಕ್ಷೆ ಅಂತ ಹೇಳುವ ಮೂಲಕ ತನ್ನ ಜಂಬವನ್ನು ಕೂಡ ಪ್ರದರ್ಶನ ಮಾಡಿತ್ತು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನಿನ್ನೆ ದೂರು ದಾಖಲಾದ ನಂತರದಲ್ಲಿ ಅದರ ಬಂಡವಾಳ ಬಯಲಾಗಿದೆ. ಹೀಗಾಗಿ ನೀಟ್ ಪರೀಕ್ಷೆಯ ಮೇಲಿದ್ದಂಥ ನಂಬಿಕೆಯೂ ಕೂಡ ಈಗ ಮರೆಯಾಗಿದೆ ವಿದ್ಯಾರ್ಥಿಗಳಲ್ಲಿ. ಹೀಗಾಗಿ ನೀಟ್ ಪರೀಕ್ಷೆ ಅಂತ ಹೇಳಿದರೆ ಅದೊಂದು ಕಳ್ಳಕಾಕರ ಸಂತೆ ಅನ್ನುವ ರೀತಿಯಲ್ಲಿ ಆಗಿದೆ. ನೋಡಿ, ನಮ್ಮ ಈ NDA ಗೌರ್ಮೆಂಟ್ ಬಂದ ಮೇಲೆ ಒಂದು ಹೊಸ ರೀತಿಯ ಘೋಷವಾಕ್ಯಗಳನ್ನು ಮೊಳಗಿಸ್ತಾ ಇತ್ತು. 1 ನೇಷನ್ 1 ರೇಷನ್, 1 ನೇಷನ್ 1 ಎಲೆಕ್ಷನ್, ಹೀಗೆ 1S ಇದೆಯಲ್ಲ, ಎಲ್ಲವೂ ಕೂಡ ಸೆಂಟ್ರಲೈಸ್ ಮಾಡುವಂಥ. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಕೂಡ ಅಷ್ಟೇ. ಮೊದಲು CET ಪರೀಕ್ಷೆ ನಡೆಸಲಾಗ್ತಾ ಇತ್ತು. ವಿದ್ಯಾರ್ಥಿಗಳು ಆಯಾ ರಾಜ್ಯಗಳಲ್ಲಿ CET ಪರೀಕ್ಷೆಯನ್ನು ಬರಿತಾ ಇದ್ರು. ಆಯಾ ರಾಜ್ಯಗಳಲ್ಲಿ ಲಭ್ಯವಿರುವಂಥ ಮೆಡಿಕಲ್ ಸೀಟ್ಗಳನ್ನು ಪಡಿತಾ ಇದ್ರು. ಈಗ ರಾಷ್ಟ್ರೀಕರಣ ಮಾಡಿರೋದ್ರಿಂದ ರಾಷ್ಟ್ರೀಯ ಮಟ್ಟದಲ್ಲಿ ಅರ್ಹತಾ ಪರೀಕ್ಷೆ ನಡೆಯುತ್ತೆ, ನೀಟ್ ಪರೀಕ್ಷೆ ನಡೆಯುತ್ತೆ. ನೀಟ್ ಪರೀಕ್ಷೆಯ ಕಾರಣಕ್ಕಾಗಿಯೇ ಈಗ ರಾಷ್ಟ್ರ ಮಟ್ಟದಲ್ಲಿ ಪರೀಕ್ಷೆ ನಡೆಯುತ್ತೆ. ಯಾವ ರಾಜ್ಯದಲ್ಲಿ ಬೇಕಾದ್ರೂ ಸೀಟ್ಗಳನ್ನು ಪಡೆದುಕೊಳ್ಬೋದು. ಹೇಳಿ ಕೇಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜುಗಳಿದ್ದಾವೆ. ಅತಿ ಹೆಚ್ಚು ವಿದ್ಯಾರ್ಥಿಗಳು, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು ಲಾಭವನ್ನು ಪಡೆದುಕೊಳ್ಳಬೇಕಾಗಿತ್ತು. ಆದರೆ ಅಕ್ಕಪಕ್ಕದ ಅಥವಾ ಬೇರೆ ರಾಜ್ಯಗಳಿಂದ ಬಂದು ನಮ್ಮ ರಾಜ್ಯದ ಮೆಡಿಕಲ್ ಕಾಲೇಜುಗಳಲ್ಲಿ ಸೀಟ್ಗಳನ್ನು ಪಡಿತಾ ಇದ್ದಾರೆ ನೀಟ್ ಪರೀಕ್ಷೆಯ ಮೂಲಕ. ಹೀಗಾಗಿ ನೀಟ್ ಅನ್ನೋದಿದೆಯಲ್ಲ, ನಮ್ಮ ಪ್ರಾದೇಶಿಕ ಯೋಚನೆಯಲ್ಲಿ ನೋಡಿದ್ರೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ. ಜೊತೆಗೆ ನೀಟ್ ಪರೀಕ್ಷೆಯ ಈ ಸೋರಿಕೆ ಇದೆಯಲ್ಲ, ಇದಂತೂ ಘೋರ ದುರಂತ ಆಯಿತು. ನಿಜಕ್ಕೂ ಕೂಡ ಇಂಥ ದುರಂತ ಸಂಭವಿಸಬಾರದು. ಆದರೆ ನೀಟ್ ಪರೀಕ್ಷೆಯಲ್ಲಿ ಈಗ ಅದನ್ನು ಕೈಗೆತ್ತಿಕೊಳ್ಳಲಾಗಿದೆ. ಜೊತೆಗೆ ನೋಡಿ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ತಾನೆ ಅಂತ ಹೇಳಿದ್ರೆ, ಹಗಲಿರುಳು ಶ್ರಮಿಸಿರ್ತಾನೆ ಅಂತ ಹೇಳಿದ್ರೆ, ಅವನು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದಿರ್ತಾನೆ. ಮತ್ತೆ ಅಗೇನ್ ಪರೀಕ್ಷೆ ರದ್ದಾಗುತ್ತೆ, ಮುಂದೂಡಿಕೆ ಆಗುತ್ತೆ ಅಂತ ಹೇಳಿದ್ರೆ ಅನೇಕ ವಿದ್ಯಾರ್ಥಿಗಳು, ಅದು ಕೂಡ ಗ್ರಾಮೀಣ ಭಾಗದಿಂದ ಬಂದಿರುವಂಥ ವಿದ್ಯಾರ್ಥಿಗಳು ನಗರ ಪ್ರದೇಶದಲ್ಲಿ ಮನೆ ಬಾಡಿಗೆನೋ ರೂಮ್ ಬಾಡಿಗೆನೋ ಪಡೆದುಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಈಗ ಪರೀಕ್ಷೆ ಮುಗಿದ ತಕ್ಷಣವೇ ಅವರು ತಮ್ಮ ಊರುಗಳಿಗೆ ಗಂಟು ಮೂಟೆ ಸಮೇತ ಹೋಗಿರ್ತಾರೆ. ಅಗೇನೀಗ ಬರಬೇಕು ಸಿಟಿಗೆ ಅಂತ ಹೇಳಿದ್ರೆ 1 ತಿಂಗಳ ಮಟ್ಟಿಗೆ ಬಾಡಿಗೆ ರೂಮ್ ಕೊಡಿ ಅಂದರೆ ಯಾರು ಕೊಡ್ತಾರೆ? 1 ತಿಂಗಳ ಮಟ್ಟಿಗೆ ಬಾಡಿಗೆ ಸಿಗೋದಿಲ್ಲ. ವಿದ್ಯಾರ್ಥಿಗಳಿಗೆ
ಅನಾನುಕೂಲವೇ ಜಾಸ್ತಿ. ಅದು ಗ್ರಾಮೀಣ ಭಾಗದ ಮಕ್ಕಳಿಗೆ ಅನಾನುಕೂಲವೇ ಜಾಸ್ತಿ. ಹೀಗಾಗಿ ಪರೀಕ್ಷೆ ಮುಂದೂಡಿಕೆಯಾಗಿರೋದು, ಹೊಸ ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಂತ ಹೇಳಿರೋದು ಬಹಳ ಒಂದು ಅಪಹಾಸ್ಯದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಕಾರಣಕ್ಕಾಗಿ ಮತ್ತೊಂದು ಸುದ್ದಿಯನ್ನ ನಾವು ಪ್ರಜಾವಾಣಿಯಲ್ಲಿ ಗಮನಿಸ್ತಾ ಇದ್ದೀವಿ. ಸಿಇಟಿ ಕೌನ್ಸಿಲಿಂಗ್ ವಿಳಂಬ ಸಾಧ್ಯತೆ ಅನ್ನುವ ಸುದ್ದಿ ಕೂಡ ಇದೆ. ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ರದ್ದು ಮಾಡಿದ್ದರಿಂದ ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿ ಶಿಕ್ಷಣ ಕೋರ್ಸುಗಳ ಸೀಟ್ ಹಂಚಿಕೆಯೂ ಕೂಡ ವಿಳಂಬವಾಗುತ್ತೆ ಅಂತ ಹೇಳಿ 2026 ಮತ್ತು 27ನೇ ಸಾಲಿನಲ್ಲಿ ನೀಟ್ಗೆ ಕರ್ನಾಟಕದ 1.5 ಲಕ್ಷ ಅಥವಾ 1,45,000 ವಿದ್ಯಾರ್ಥಿಗಳು ಹಾಜರಾಗಿದ್ರು. ವೈದ್ಯಕೀಯ ರಾಜ್ಯದ ಕೋಟಾದಲ್ಲಿ 10,559 ಸೀಟುಗಳು ಲಭ್ಯವಿದ್ದಾವೆ. ನೀಟ್ ಅರ್ಹತಾ ಪರೀಕ್ಷೆ ಆಧಾರದಲ್ಲಿ ಈ ಸೀಟುಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಂಚಿಕೆ ಮಾಡುತ್ತೆ. ಆದರೆ ಇದೀಗ ಅದು ಕೂಡ ವಿಳಂಬವಾಗುತ್ತೆ. ಈಗ ಪರೀಕ್ಷೆ ಮುಗಿದಿದೆ, ಸಿಇಟಿಯ ಫಲಿತಾಂಶ ಪ್ರಕಟವಾಗಿದೆ, ಬಟ್ ಕೌನ್ಸಿಲಿಂಗ್ ಆರಂಭವಾಗಬೇಕಾಗಿತ್ತು. ಸೋರಿಕೆಯ ಕಾರಣಕ್ಕಾಗಿ ಇದೀಗ ಈ ಕೌನ್ಸಿಲಿಂಗ್ ಅನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ದೇಶವ್ಯಾಪಿ ಈ ಕುರಿತಂತೆ ಬಹಳ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ವಿದ್ಯಾರ್ಥಿಗಳು ನೀಟ್ ವಿರುದ್ಧ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ, ಆಕ್ರೋಶ ಭರಿತಗೊಂಡಿದ್ದಾರೆ, ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ಪ್ರಮುಖವಾದ ಸುದ್ದಿ.